ಭಾರತ ಎಂದಿಗೂ ಹಿಂದೂ ರಾಷ್ಟ್ರ ಆಗಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಮ್ಮದು ಬಹುತ್ವದ ರಾಷ್ಟ್ರ. ಆರ್ಎಸ್ಎಸ್ ಸಂಘ ಪರಿವಾರ ಬಹಳ ದಿನಗಳಿಂದಲೂ ಹಿಂದೂ ರಾಷ್ಟ್ರದ ಬಗ್ಗೆ ಹೇಳ್ತಾ ಇದೆ, ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಮೊದಲಿಂದ ಜನಸಂಘದಿಂದ ಆರ್ಎಸ್ಎಸ್ ನವರಿಂದ ಮೊದಲಿಂದ ಹೇಳ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಮಾಡಬೇಕು. ಇಟ್ ಇಸ್ ನಾಟ್ ಪಾಸಿಬಲ್. ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ. ಇಲ್ಲಿ ಎಲ್ಲ ಧರ್ಮಗಳು. ಆರ್ಎಸ್ಎಸ್ ಜನಸಂಘ ಆಗತ್ತೋ ಬಿಡತ್ತೋ ಪ್ರಶ್ನೆ ಬೇರೆ. ಆರ್ಎಸ್ಎಸ್ ಜನಸಂಘ ಹೇಳಿದ್ ನಾಟ್ ಪಾಸಿಬಲ್. ಬಹು ಜನರು ಇದು ಮುಸ್ಲಿಂ ರಾಷ್ಟ್ರ ಆಗತ್ತೆ 150 ವರ್ಷದಲ್ಲಿ ಅಂತ ಹೇಳ್ತಾ ಇರ್ತಾರಲ್ಲ, ಅದನ್ನ ಯಾಕೆ ಸಿದ್ದರಾಮಯ್ಯನವರು ಇದು ನಾಟ್ ಪಾಸಿಬಲ್ ಅಂತ ಹೇಳಲ್ಲ? ಅದನ್ನು ಓಪನ್ ಆಗಿ ಹೇಳ್ಬೇಕು. ಅದನ್ನ ಯಾಕೆ ಹೇಳಲ್ಲ ನೀವು? ಬಹುತ್ವದ ರಾಷ್ಟ್ರ ಅಲ್ವಾ? ಹೌದು, ಇರ್ಬೋದು. ಅದನ್ನ ಯಾಕೆ ಹೇಳಲ್ಲ? ಒಂದು ನಂಬರ್ 1 ಆಗತ್ತೆ ಅಂತ ಹೇಳೋದು ಅವ್ರಿಗೆ ಬಿಟ್ಟಿದ್ದು, ಆಗೋದು ಬಿಡೋದು ದೇಶಕ್ಕೆ ಬಿಟ್ಟಿದ್ದು. ಅವ್ರ ಆಸೆ, ನಾನು ಒಂದು ದಿನ ಒಲಿಂಪಿಕ್ಸ್ ನಲ್ಲಿ ಮೆಡಲ್ ಗೆಲ್ತೀನಿ ಅಂತ ಹೇಳ್ತಾ ಇರ್ತೀವಪ್ಪ, ಗೆಲ್ದೇ ಇರ್ಬೋದು. ಅವ್ರು ಹೇಳ್ತಾನೆ ಇದಾರೆ ಮೆಡಲ್ ಗೆಲ್ತೀವಿ ಅಂತ, ಗೆಲ್ಲಕ್ಕಾಗಲ್ಲ ಹೇಳಿದ್ರೆ ತಾನೆ, ಕನಸು ಕಂಡ್ರೆ ತಾನೆ. ಕನಸೇ ಕಾಣದಿದ್ದರೆ ನಾನು ಸಿಎಂ ಆಗಬೇಕು ಅಂತ ಕನಸು ಕಂಡಿದ್ದಕ್ಕೆ ತಾನೆ ಅಲ್ಲಿಂದ ಇಲ್ಲಿಗೆ ಬಂದು, ಇಲ್ಲಿಂದ ಅಲ್ಲಿಗೆ ಬಂದು, ಅಲ್ಲಿಂದ ಇಲ್ಲಿಗೆ ಬಂದು, ಇಲ್ಲಿಗೆ ಬಂದು ಈಗ ನೀವು ಆಗಿದ್ದು. ಕನಸೇ ಕಾಣಲಿಲ್ಲ ಅಂದ್ರೆ ನಾನು ಆಗದೇ ಇಲ್ಲ ಸಿಎಂ ಯಾವತ್ತಿಗೂ ಅಂದ್ಬಿಟ್ಟಿದ್ದೀರಿ, ಏನಾಗ್ತಿತ್ತು? ಅಲ್ಲೇ ಇರ್ತಿದ್ರು. ಹಾಗೆ ಇದುವೆ ಜನರ ಭಾವನೆಗೆ ಆಯ್ಕೆಗೆ ಬಿಟ್ಟು. ಹೀಗಾಗಿ ಗೊತ್ತಿಲ್ಲ, ವಿ ಡೋಂಟ್ ನೋ. ಇದನ್ನ ಅಷ್ಟು ಸುಲಭವಾಗಿ ಕುತ್ಕೊಂಡ್ಬಿಟ್ಟು ನೀವು ಐಡಿಯಾಲಜಿಕಲಿ ಬಿಟ್ಬಿಟ್ರೆ ನಡೆಯಲ್ಲ. ಅದು ನಾರ್ತ್ ಈಸ್ಟ್ ಹೇಗೆ ಕನ್ವರ್ಟ್ ಆಗಿದೆ ಅನ್ನೋದನ್ನ ಸಿದ್ದರಾಮಯ್ಯನವರು ನೋಡ್ಕೊಂಡ್ ಬರ್ಬೇಕು. ಮಾದೇವಪ್ಪನವ್ರು ಇಲ್ಲಿ ಕುತ್ಕೊಂಡು ಮಾತಾಡೋದಲ್ಲ, ಅಲ್ಲೋಗಿ ನೋಡ್ಕೊಂಡ್ ಬರ್ಬೇಕಲ್ಲ ಏನ್ ಕನ್ವರ್ಟ್ ಆಗಿದೆ ಅಂತ. ಬಹು ದೇಶಗಳು ಅವುಗಳ ಇದು ಚೇಂಜ್ ಆಗಿರೋದೇ ಅದರಲ್ಲಿ. ಪಾಕಿಸ್ತಾನದಲ್ಲಿದ್ದ ಹಿಂದೂಗಳ ಸಂಖ್ಯೆ ಬಿದ್ದೋದಾಗ ಬಹುತ್ವದ ರಾಷ್ಟ್ರ ಇದು ಹೆಂಗಾಗೋಗಿದೆ ಅಂದ್ರೆ, ನಾನು ಇಸ್ಲಾಮಿಕ್ ರಾಷ್ಟ್ರ, ನಾನು ಕ್ರಿಶ್ಚಿಯನ್ ದೇಶ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾನ್ರಿ. ದಿಸ್ ಇಸ್ ಎ ಕ್ರಿಶ್ಚಿಯನ್ ಕಂಟ್ರಿ ಅಂತ ಅವ್ರು ಹೇಳಿದ್ರೆ ಅದು ತಪ್ಪು. ಯಾರು ಹಿಂದೂ ರಾಷ್ಟ್ರ ರಾಂಗ್. ಯಾಕೆ ರಾಂಗ್ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ, ಅದು ಆಮೇಲೆ ನೋಡೋಣ.